ಏನ್ ಪೆಕ್ಪೆಕ್ಕರ್ದಂಗ್ ಮಕ್ಕ ನೋಡ್ಕೊಂತ ಇದ್ದೀರಾ? ಜಾರ್ಜ್ ಒದ್ದೆ ಅಂದ್ರೆ ಕಲ್ಗುಂಡಿ ತಾವ್ ಹೋಗ್ಬಿಡ್ಬೇಕು. ಈ ಕಡೆ ಬಾ. ಏನ್ ಸೈಜು! ಬ್ರಹ್ಮ ಸೃಷ್ಟಿ ಅಂತೂ ಅಲ್ಲ, ವಿಶ್ವಾಮಿತ್ರ ಸೃಷ್ಟಿ. ಒಂದ್ ಬ್ಲೌಸ್ಗೆ 6 ಮೀಟರ್ ಬಟ್ಟೆ ಬೇಕು. ನೀನು ಅಷ್ಟೇ, ಈ ಕಡೆ ಬಾ. ನಡ್ರಿ ಅಲ್ಲ. ಹೋಗ್ಲೇಬೇಕೇನ್ರಿ? ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಒಳಗ್ ಕರ್ಕೊಂಡು ಸತ್ಕಾರ ಮಾಡ್ತಾರೆ ಅನ್ಕೊಂಡ್ಯಾ? ನೋಡೋ, ಅವ್ರ ಒದ್ದು ಆಚೆ ತಳಕ್ ಮೊದ್ಲು ನಾವೇ ಹೊರಗಡೆ ಬಿಡೋಣ ಬಾ. ಅತ್ತೆ, ಒಂಚೂರು ಕಾಲ್ ಕೆಳಗಿಡ್ತೀರ ಅತ್ತೆ? ಯಾಕೆ? ಓಹೋ, ಹೋಗೋ ಮುಂಚೆ ಕಾಲಿಗೆ ನಮಸ್ಕಾರ ಮಾಡ್ಬೇಕಾ? ಸರಿ ಮಾಡು. ಹುಷಾರ್ ತಂಗಿಮ್ಮ, ಕಾಲಿಗೆ ನಮಸ್ಕಾರ ಮಾಡೋ ನೆಪದಲ್ಲಿ ಕಾಲ್ ಎಳೆದ್ ಬಿಡ್ತಾಳೆ ಇವಳು. ಅತ್ತೆ, ದಯವಿಟ್ಟು ಎದ್ ನಿಂತ್ಕೊಳ್ತೀರಾ? ಓಹೋ, ಇದು ಬೇರೆ ಒಗ್ಗರಣೆ. ಯಾಕೆ ಕೂತ್ಕೊಂಡು ಆಶೀರ್ವಾದ ಮಾಡಬಾರ್ದಾ? ಮಾಡು. ಅತ್ತೆ, ಸ್ವಲ್ಪ ಈ ಕಡೆ ಟರ್ನ್ ಆದ್ರೆ. ವಾಸ್ತು ಸರಿ ಇಲ್ವಾ? ಎಲ್ಲಾ ಸರಿ ಹೋಗುತ್ತೆ, ನೀವು ಒಂದ್ ಸ್ಟೆಪ್ ಬ್ಯಾಕು ಮಾಡು ಬೇಗ. ಅತ್ತೇರಿ ಜಂಬಲಕಡಿ ಪೊಂಬ. ಆರ್ಪಾಲ್ ತಲೆ ಮೇಲೆ ಚಾಟಿ. ಇದ್ಯಾವ ಕ್ಯಾಸೆಟ್? ಇದು ಒರಿಜಿನಲ್. ನೀವು ಸುಟ್ಟಾಕದ್ರಲ್ಲ, ಅದು ಡೂಪ್ಲಿಕೇಟ್. ಈಗ ತೋರಿಸ್ತೀರಿ ಹೊಸ ಪಿಕ್ಚರ್. ಅಯ್ಯೋ, ಮೊದ್ಲೇ ನನಗೆ ಗೊತ್ತಾಗಿದ್ದಿದ್ರೆ. ಏನ್ ಮಾಕಿಸ್ಬಿಡ್ತಿದ್ದೆ ನೀನು? ತೆಗೆದು ಕೊಟ್ಟಾದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ನೋ ಪಂಗಲ್ ಸಿಂಗ್ಸ್. ಸೀದೇರ ಸೀದೇರ್. ಎಕ್ಸ್ಕ್ಯೂಸ್ ಮೀ. ಏನೋ ಇದು? ವಯಸ್ಸಾಯ್ತು, ಇನ್ನೇನಿದೆ ಬ್ಯಾಲೆನ್ಸು? ಈ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ನನ್ನ ಮಗನಿಗೆ ಬರ್ಕೊಟ್ಟಿದ್ದೀನಿ ಅನ್ನೋ ಕಾಗದ ಪತ್ರ. ಇದಕ್ಕೆ ಸೈನ್ ಮಾಡ್ಬಿಟ್ಟು ಇಬ್ರು ತಲೆ ಮೇಲೆ ಗಂಟು ಹೊತ್ಕೊಂಡು ವೈಷ್ಣವ ದೇವಿಗೂ ಅಮರನಾಥಕ್ಕೂ ಹೊರಡಿ. ಇನ್ ಮಿಕ್ಕಿದ್ದೆಲ್ಲ ಭಯೋತ್ಪಾದಕರಿಗೆ ಗಮನಿಸ್ಕಂತ. ನೀನ್ ನನ್ ಹೊಟ್ಟೆಲ್ ಹುಟ್ಟಿರೋ ಮಗ ಏನು? ಅದು ನಾನ್ ಬದುಕಿರೋಷ್ಟು ಕಾಲ ಸಾಧ್ಯ ಇಲ್ಲ. ಸೌಂಡ್ ಬಾಕ್ಸ್ ವಾಲ್ಯೂಮ್ ಜಾಸ್ತಿ ಆಯ್ತು, ಸ್ವಲ್ಪ ಕಮ್ಮಿ ಮಾಡ್ಕೋ. ಈ ಕ್ಯಾಸೆಟ್ ಪೊಲೀಸ್ನವ್ರು ಕೊಟ್ರೆ ಅಟೆಂಪ್ಟ್ ಟು ಮರ್ಡರ್, 7 ವರ್ಷ ಜೈಲು, ಚಪ್ಪಡಿ ಕಲ್ಲು ಹೊರಬೇಕಾಗುತ್ತೆ. ಜಲ್ಲಿ ಕುಟ್ಬೇಕಾಗತ್ತೆ. ತಂಗಿಮ್ಮ, ಏನಮ್ಮ ನೀನು? ಒಳ್ಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ಆಳ್ದೋಳ್ ನೀನು. ಎಲ್ಲಾದನ್ನು ಅವ್ರಿಗೆ ಬರ್ಕೊಟ್ಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಇದೀಯಾ? ಆಸ್ತಿಗಿಂತ ಮರ್ಯಾದೆನೇ ಮುಖ್ಯ ಅಣ್ಣ. ಡಾರ್ಲಿಂಗು, ಎಲ್ಲ ಕರೆಕ್ಟ್ ಆಗಿದೆಯಾ? ಸೂಪರ್. ಬನ್ನಿ. ನಿಮ್ ಯೋಗ್ಯತೆಗೆ ಈ ಗೆಟಪ್ ಸೂಟ್ ಆಗಲ್ಲ. ಡ್ರೆಸ್ ಚೇಂಜ್. ಯವಿ ಚಂಬಲಕಡಿ ಪಂಬ. ಅತ್ತೆಮ್ಮ, ಡ್ರೆಸ್ ಅದರಿಂದಿ. అవునవును అదిరిపోయింది. అమ్మ అన్న అత్తే రాండ్రా రాండి. ಎಲ್ಲಿದ್ದೀರಿ ಡ್ಯಾಡಿ? ಅದೇ ಊರಾಚೆ ರಾಮದೇವ್ರ ಬೆಡ್ತತ್ರ. ಅಲ್ಲೇನ್ ಮಾಡ್ತಿದ್ದೀರಾ? ನಾಮ ಒಂದ್ ಹಾಕೊಂಡಿಲ್ಲ ಅಷ್ಟೇ. ಕೇರ ಪುಟ್ಬಾತೆ. ಆಯ್ತಾಯ್ತು, ಬೇಗ ಬಂದ್ಬಿಡು. ಈಗ್ಲೇ ಬರ್ತಾ ಇದೀವಿ. ಯಾರಣ್ಣ? ಯಾರು, ಏನು, ಯಾಕೆ ಅಂತ ಯಾಕಮ್ಮ ಇಷ್ಟೊಂದು ಆತರ ಪಡ್ತಾ ಇದೀಯಾ? ಬಂದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ. ಎಲ್ಲಿಗಣ್ಣ? ಅಯ್ಯೋ, ನನ್ನ ಮನೆಗಮ್ಮ. ನಾನು ಇನ್ನು ನಿನ್ ಜೊತೆನೆ ಇದ್ರೆ ದೇವಸ್ಥಾನ ಮುಂದೆ ಕುತ್ಕೊಂಡು ಭಿಕ್ಷಾಂದೇಹಿಂದ ಭಿಕ್ಷೆ ಎತ್ಬೇಕಾಗುತ್ತೆ. ಏನೋ ದೇವ್ರ ಅಲ್ಪ ಸ್ವಲ್ಪ ಬುದ್ಧಿ ಕೊಟ್ಟಿರೋ ಹೊತ್ತಿಗೆ ನಿನ್ನಷ್ಟು ದೊಡ್ಡದಲ್ದಲೇ ಇದ್ರು ಒಂದು ಸಣ್ಣ ಮನೆ ಕಟ್ಕೊಂಡಿದ್ದೀರಿ. ಮುಪ್ಪಿನ ಕಾಲಕ್ಕಾಗ್ಲಿ ಅಂತ ಒಬ್ಬ ಹೆಂಡತಿನ ಮದುವೆ ಆಗಿದ್ದೆ. ನಮ್ಮಿಬ್ಬರಿಗೆ ಒಬ್ಬ ಮಗ ಹುಟ್ಟಿದಾನೆ. ನೀನ್ ಟಾಪ್ 10 ಅಲ್ಲಿ ನಂಬರ್ 1 ಸೆಲೆಕ್ಟ್ ಮಾಡ್ದಲ್ಲ, ಅವನೇ ಇವನು, ನನ್ನ ಮಗ ರವಿತೇಜ ಅಂತ. ಇವಳೇ ನನ್ನ ಹೆಂಡತಿ ಆಶಾ. ಮುಂದಿನ ಕತೆನ ನೀನೇ ಹೇಳೆ ಆಶಾ. ಅವತ್ತು ನಿನ್ ಮಗಳನ್ನ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿದ್ರೆ ಇವತ್ತು ಪಲ್ಲಕ್ಕಿ ನೀನ್ ಕರ್ಕೊಂಡು ಹೋಗಿ ನನ್ನ ಮನೇಲಿ ನಿನ್ಗೆ ಪಾತ್ ಪೂಜೆ ಮಾಡ್ತಿದ್ದೆ. ಈಗ ನೋಡಿದ್ರೆ ನಿನ್ ಇಡೀ ಆಸ್ತಿನೆಲ್ಲ ಆ ಸ್ಲಮ್ ಅವ್ರಿಗೆ ಬರ್ಕೊಟ್ಟು ಫುಟ್ಪಾತ್ ಆಗಿದ್ಯಾ? ನಿನಗ್ ನಾವ್ ಹೆಲ್ಪ್ ಮಾಡ್ಬೇಕಾ? ಬೇಟಾ ನೋಡು, ಮಾತಾಡಿದ್ರಾಯ್ತು, ಮುತ್ತೊಡ್ದ್ರೋಯ್ತು ಅಂತ. ಟ್ರೈನ್ ಆಲೆ ಹೋಗಾಯ್ತು, ಬೇರೆ ಸ್ಟೇಷನ್ ಹುಡ್ಕದ್ರಾಯ್ತು. ಹೋಗೋಗ್, ಗಾಡಿ ಸ್ಟಾರ್ಟ್ ಮಾಡು. ಮಮ್ಮಿ, ನಾನು ಬರ್ಲೇನಮ್ಮ? ಅಣ್ಣ ಬೇಡಣ್ಣ, ಈ ನಡುದಾರಿಲ್ ನನ್ ಬಿಟ್ಟೋದ್ರೆ ನನಗೆ ಯಾರಣ್ಣ ಇದ್ದಾರೆ? ಪುರಂದರದಾಸರ ಕೀರ್ತನೆ ಕೇಳಿಲ್ವಾ ತಂಗಿ? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿ ಅಂತ. ಯಾರು ಯಾವ್ದಕ್ಕೂ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಮ್ಮ. ನನ್ ಬರಲ್ಲ, ನನ್ ತಂಗಿಗಿಂತ ಕಷ್ಟ ಕೊಡ್ಬಾರ್ದಾಗಿತ್ತು ಆ ದೇವ್ರು. ನಡಿಯಪ್ಪ ನಡಿ.
ಅಯ್ಯೋ ಅಯ್ಯೋ ಅಯ್ಯಯ್ಯೋ, ರಂಭಾಪುರದ ಅಮೃತ ಮಹಲ್ ಒಡತಿ ಮಾಲಿನಿ ದೇವಿಯವ್ರ ಮೈ ಮೇಲೆ ಒಡವೆ ಇಲ್ಲ, ರೇಷ್ಮೆ ಸೀರೆ ಇಲ್ಲ, ಕಾರಿಲ್ಲ, ಕಾಲಿದೆ ಆದ್ರೆ ಕಾಲಲ್ಲಿ ಚಪ್ಪಲಿ ಇಲ್ಲ. ಯಾಕೆ ಮಗನು ಸೊಸೆನು ಓಡಿಸ್ಬಿಟ್ರಾ? ನಿಮ್ ಜೊತೆ ಆ ದಡಿಯಾರ್ ಬೇಕಾಗಿತ್ತಲ್ಲ, ವಾಹ್ ಅವನು ಕೈ ಕೊಟ್ಬಿಟ್ನಾ? ಅತ್ತೆ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಇಷ್ಟೇ ಜೀವನ. ಇರೋ 3 ದಿವಸದಲ್ಲಿ ಆಸ್ತಿ ನಂದು, ಮಹಲ್ ನಂದು, ಒಡವೆ ನಂದು ಅಂತ ಸ್ನೇಹ ಕಳ್ಕೊಂಡ್ಬಿಡ್ತೀವಿ, ಪ್ರೀತಿ ಕಳ್ಕೊಂಡ್ಬಿಡ್ತೀವಿ, ವಿಶ್ವಾಸ ಕಳ್ಕೊಂಡ್ಬಿಡ್ತೀವಿ, ಸಂಬಂಧ ಕಳ್ಕೊಂಡ್ಬಿಡ್ತೀವಿ, ಕೊನೆಗೆ ನೆಮ್ಮದಿನೇ ಕಳ್ಕೊಂಡ್ಬಿಡ್ತೀವಿ. ಈಗ ನನ್ನೇ ನೋಡಿ, ಒಂದ್ ಕಾಲದಲ್ಲಿ ರೌಡಿ, 420, ಫುಟ್ಪಾತು, ಇನ್ನೊಂದ್ ಕಾಲದಲ್ಲಿ ಶ್ರೀಮಂತರ ಮನೆ ಅಳಿಯ. ಆದ್ರೆ ಇವಾಗ ರಾಘವೇಂದ್ರ ಎಸ್ಟೇಟ್ ನಲ್ಲಿ ಕೂಲಿ ಮಾಡ್ಕೊಂಡು ನಿಮ್ ಮಗಳ ಜೊತೆ ಜಮ್ ಅಂತ ಸಂತೋಷವಾಗಿದ್ದೀನಿ. ಆವತ್ ಹೇಗಿದ್ನೋ ಇವತ್ತು ಹಾಗೇ ಇದ್ದೀನಿ, ನೋ ಚೇಂಜ್. ನಿಮ್ಮನ್ನ ಈ ಸ್ಥಿತಿಲಿ ನೋಡ್ತಾ ಇದ್ರೆ ನನ್ ಕರಳು ಚುರುಕ್ ಅನಿಸ್ತಾ ಇದೆ. ನೋಡಿ, ನೀವು ಒಪ್ಪೋದಾದ್ರೆ, ನೀವ್ ಇಷ್ಟಪಟ್ರೆ ನೀವ್ ನಮ್ ಜೊತೆ ಬಂದು ರಾಘವೇಂದ್ರ ಎಸ್ಟೇಟ್ ಇರ್ಬೋದು, ನನಗೇನು ಅಭ್ಯಂತರ ಇಲ್ಲ. ನಾನ್ ನಿಮ್ಮನ್ನ ನಿಮ್ ಮಗನ್ಗಿಂತ, ಸೊಸೆಗಿಂತ, ಆ ನಿಮ್ ದಡಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ಏನಂತೀರ? ಕೇಳ್ರಪ್ಪ ತಮ್ಗುಳ, ಕೇಳ್ರಿ. ನಾಳೆ ನಮ್ ಊರ್ ಹಬ್ಬ ಐತೆ. ಅದ್ರ ಸಲುವಾಗಿ ಎಸ್ಟೇಟ್ ಮಾಲೀಕರು ಲಂಡನ್ ನಿಂದ ಬರೋರದಾರ. ಅದಕ್ಕಾಗಿ ನಿಮ್ಗೆಲ್ಲ ನಾಳೆ ರಜಾ ಐತಿ. ಜೊತೆಯಾಗ ಬೋನಸ್, ಹೊಸ ಬಟ್ಟಿ ಕೊಡೋರದೀವಿ. ಎಲ್ಲ ಸೇರ್ಕೊಂಡು ಊರ್ ಹಬ್ಬನ ಅದ್ದೂರಿಂದ ಆಚರಿಸ್ಬೇಕು. ನಿಮ್ಮಂತ ಯಜಮಾನರು ಸಿಗೋದಕ್ಕೆ ನಾವು ಪೂರ್ವ ಜನ್ಮದ ಪುಣ್ಯ ಮಾಡಿದೀವಿ. ಊರ್ಗೆ ಅಧ್ಯಕ್ಷರಾದ ನೀವು ನಮ್ಮನ್ನ ಕೆಲಸದವ್ರ ತರ ಕಾಣ್ಲಿಲ್ಲ, ಸ್ನೇಹಿತರ ಕಂಡು ನಮ್ ಕಷ್ಟಕ್ಕೆ ಸಹಾಯ ಮಾಡಿ ಬೆಳೆಸಿದ್ದೀರಾ. ನೀನ್ ಕೆಲ್ಸವನೇ ಆಗಿರ್ಬಹುದು, ಆದ್ರೆ ನನ್ ಕುಂಕುಮ ಭಾಗ್ಯನ ಉಳಿಸ್ಕೊಟ್ಟಿದ್ಯಾ. ನಿನ್ ಪ್ರಾಣನೂ ಲೆಕ್ಕಿಸ್ದೆ ಕಿಡ್ನಿ ಕೊಟ್ಟು ನಮ್ ಯಜಮಾನ್ರ ಪ್ರಾಣ ಉಳಿಸ್ಕೊಟ್ಟಿದ್ಯಾ. ನಿಮ್ ಸಹಾಯನ ನಾವ್ ಈ ಜನ್ಮದಲ್ಲಿ ಮರೆಯೋ ಹಾಗಿಲ್ಲ. ನೋಡಿ, ನೀವು ಮಾಡಿರೋ ಈ ಉಪಕಾರನ ನಾವು ಜೀವನ ಪೂರ್ತಿ ಮರೆಯೋ ಹಾಗಿಲ್ಲ. ಅದಕ್ಕೆ ಈ ಸ್ನೇಹ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನ ತಂದ್ಕೊಂಡು ಋಣ ತೀರಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಶುಭಮಸ್ತು. ನಾನು ಎಷ್ಟೋ ಜನ ನೋಡಿದ್ದೀನಿ, ಅದು ನಿಮ್ಮಂತ ಸ್ನೇಹಿತರನ್ನ ನೋಡೇ ಇಲ್ಲ. ಏನಪ್ಪಾ ಗೋಪಾಲ್, ನಿನ್ ಮೇಲೆ ಕಂಪ್ಲೇಂಟ್ ಇದೆ? ಏನಿಲ್ಲ ಸರ್, ಪಿಗ್ಮಿ ಕಲೆಕ್ಷನ್ ಅಲ್ಲಿ 1,000 ರೂಪಾಯಿ ಸ್ವಂತಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದೆ. ಬ್ಯಾಂಕ್ ದುಡ್ಡು ಅಂದ್ರೆ ನಿನ್ ಸ್ವಂತ ದುಡ್ಡು ಅನ್ಕೊಂಡಿದ್ಯಾ? ಅದು 100 ಜನಕ್ಕೆ ಸೇರಿದ್ದು. ಅದನ್ನ ಜಾಗ್ರತೆ ಕಾಪಾಡ್ಬೇಕು. ತಗೋ, ಈ ದುಡ್ಡನ್ನ ಬ್ಯಾಂಕ್ ಕಟ್ಬಿಡು. ಇನ್ಮೇಲೆ ಹೀಗೆಲ್ಲ ಮಾಡಬೇಡ. ದಣೇರ ಬಾರಿ ಅನಾಹುತ ಆಗೇತ್ರಿ. ಏನಾಯ್ತು ಮಾದಯ್ಯ? ರಾಮಯ್ಯನ ಮನೆ ಮುಂದ ಮಂದಿ ಕೈಯಾಗ ಕೋಲು ಕುಡ್ಗೋಲು ಹಿಡ್ಕೊಂಡು ನಿಂತಾರ್ರಿ. ಹೊರಗ್ ಬಾರ್ದಿದ್ರೆ ಹೆಂಡ್ರ ಮಕ್ಕಳ ಸಮೇತ ಕೊಚ್ಚಾಕ್ತಿವಿ ಅಂತ ಕುಂತಾರ್ರಿ. ಸಮಾಧಾನ ಸಮಾಧಾನ. ಏನಾಯ್ತಪ್ಪ? ಬುದ್ಧಿ, ಇವ್ ನಮಗ್ ಮೋಸ ಮಾಡ್ಬಿಟ್ಟವ್ರ. ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಚೀಟಿಗೆ ಹಣ ಕಟ್ಟಿದ್ವು, ಗೊಬ್ಬರ ಬೀಜ ತಗೋಬೇಕು, ಈಗ ಬಿತ್ತನೆ ಮಾಡ್ಬೇಕು. ಬಿತ್ತನೆ ಮಾಡ್ಲಿಲ್ಲ ಅಂದ್ರೆ ವರ್ಷ ಪೂರ್ತಿ ನಾವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಯ್ತದೆ. ಬುದ್ಧಿ, ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ನಾನು ನನ್ನ ಹೆಂಡತಿ ಒಂದೊತ್ತಿಂದು ಮಿಗಿಸಿ ಚೀಟಿ ಕಟ್ಟಿದ್ವಿ ಬುದ್ಧಿ. ಈಗ ಹಣ ಬರ್ಲಿಲ್ಲ ಅಂದ್ರೆ ನನ್ನ ಮಕ್ಕಳನ್ನ ಕೂಲಿ ಕಳಿಸ್ಬೇಕಾಗ್ತದೆ ಬುದ್ಧಿ. ಹೆಂಗಾರ ಮಾಡಿ ಹಣ ಕೊಡ್ಸಿ ಬುದ್ಧಿ. ದುಡ್ಡು ಬರ್ತದೆ, ನನ್ನ ಮಗಳಿಗೆ ಮದುವೆ ಮಾಡೋಣ ಅನ್ಕೊಂಡಿದ್ದೆ ಬುದ್ಧಿ. ಅದು ಬರ್ಲಿಲ್ಲ ಅಂದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋಯ್ತದೆ ಬುದ್ಧಿ. ಆಮೇಲೆ ನನ್ನ ಮಗಳನ್ನ ಕೆರೆಗೋ ಬಾವಿಗೋ ತಳ್ಳಿ ನಾವು ಹಾರ್ಕೋಬೇಕಾಯ್ತದೆ ಬುದ್ಧಿ, ಹಾರ್ಕೋಬೇಕಾಯ್ತದೆ. ನಿಮಗೆಲ್ಲ ನನ್ನ ಮೇಲೆ ನಂಬಿಕೆ ಇದ್ರೆ ಈಗ ನೀವೆಲ್ಲ ನಿಮ್ಮ ಮನೆಗೆ ಹೋಗಿ. ನಿಮ್ಮ ಹಣ ಕೊಡಿಸೋ ಜವಾಬ್ದಾರಿ ನಂದು. ದಯವಿಟ್ಟು ಹೋಗ್ಬನ್ನಿ. ನಮಸ್ಕಾರ. ರಾಮಯ್ಯ, ಏನಪ್ಪ ಇದೆಲ್ಲ? ಹೆಂಗಸರು ತರ ಇರಬೇಕು. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಜನಗಳ ಹತ್ರ ಚೀಟಿ ಹಣ ಕಟ್ಸ್ಕೊಂಡವ್ರೆ. ಯಾಕಮ್ಮ ಇದೆಲ್ಲ ಮಾಡಕ್ ಹೋದೆ? ಎಷ್ಟ್ ದಿವ್ಸ ಅಂತ ಬಡವರಾಗಿರೋದಯ್ಯ. ಸಣ್ಣ ಪುಟ್ಟ ಮಕ್ಕಳು, ಅವಕ್ 4 ಅಕ್ಷರ ಕಲ್ಸಿ 4 ಜನ ಜೊತೆ ಸರ್ಸುವಾಗಿ ಬಾಳ್ ಬದುಕಲ್ಲ ಅಂತ ನಾನೇ ನನ್ನ ತಂಗಿ ಕೇಳಿ ಚೀಟಿ ಹಾಕಿಸ್ದೆ. ಇಂಥ ಮೋಸ ಆಯ್ತದೆ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಮೈಸೂರಲ್ಲಿ ಒಬ್ಬ ಮಾರ್ವಾಡಿ ಕೊಟ್ಟಿದ್ದು 10% ಅವ್ರ ಲಾಭ ಹಾಕ್ಬಿಟ್ಟು ರಾಜಸ್ಥಾನ್ ಕೊಡೋಗ್ಬಿಟ್ಟ. ನಾವಂತೂ ಬದುಕಿರಲ್ಲ ಕನ್ನಡಯ್ಯ. ಕೆರೆನೋ ಬಾವಿನೋ ನೋಡ್ಕೊತೀವಿ. ನೀನ್ ಧೈರ್ಯವಾಗಿರಮ್ಮ, ಆ ಹಣದ ವ್ಯವಸ್ಥೆ ನಾನ್ ಮಾಡ್ತೀನಿ. ತಗೊಳ್ಳಿ.
ಇದನ್ನ ಮಾರಿದ್ರೆ ಎಷ್ಟು ಬರುತ್ತೆ ಅನ್ಕೊಂಡಿದ್ಯಾ? ನಮಗೆ ಬೇಕಾಗಿರೋದು 10 ಲಕ್ಷ. ಮತ್ತೆ ರಾತ್ರಿ 10 ಲಕ್ಷ ಎಲ್ಲಿಂದ ತರ್ತೀರಾ? ಅದಕ್ಕೆ ಒಂದೇ ಒಂದು ದಾರಿ ಇದೆ. ರಾಮಯ್ಯ, ಬುದ್ಧಿ ತಗೋಮ್ಮ. ಯಜಮಾನ್ರೆ. ಇರ್ಲಿ, ಹೇಳಮ್ಮ, ಹೇಳು. ಯೋರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ನೀವು ಬ್ಯಾಂಕ್ ಹಣ 10 ಲಕ್ಷ ರೂಪಾಯಿನ ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಂಡಿದ್ದೀರಾ. ನನ್ನ ಜಮೀನಿಗೆ ಸಂಬಂಧಪಟ್ಟ ಕಾಗದ ಪತ್ರ ಎಲ್ಲ ಸೆಕ್ಯೂರಿಟಿಗೆ ಅಂತ ತರ್ತಾ ಇದ್ದೀನಿ. ಹಣ ಉಪಯೋಗಿಸ್ಕೊಳಕ್ ಮುಂಚೆ ಇದನ್ನೆಲ್ಲ ಅರೇಂಜ್ ಮಾಡ್ಕೋಬೇಕಾಗಿತ್ತು. ಏನ್ರಿ ಇದು? ನಾನು ತಪ್ಪು ಮಾಡ್ಬಿಟ್ಟೆ ಲಕ್ಷ್ಮಿ. ಬ್ಯಾಂಕಿನ ಹಣ ತಗೊಂಡು ಅವ್ರು ಕೊಟ್ಬಿಟ್ಟೆ. ಮಾಲಾ, ನೋಡು, ಜನ ನಮ್ಮನ್ನು ಹೊಡಿಲಿ ಬಡಿಲಿ ಸಾಯಿಸ್ಲಿ ಪರವಾಗಿಲ್ಲ, ಯಜಮಾನ ಹಣ ತಗೊಂಡ ಬ್ಯಾಂಕ್ ಕಟ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಬರೋಣ. ಅಂದ್ರೆ ನಾವು ಓದಿ ತಿಂದ್ ಸಾಯನ ಅಂತನಾ? ನಾವು ಮಾಡಿದ ತಪ್ಪಿಗೆ ಅವ್ರಾಗ ಶಿಕ್ಷೆ ಅನುಭವಿಸ್ಬೇಕು, ಅವ್ರಾಗ ಜೈಲ್ಗೆ ಹೋಗ್ಬೇಕು. ನೋಡು, ಮರ್ಯಾದೆಯಿಂದ ಹಣ ಕೊಟ್ಬಿಡು. ರೀ, ಜನಗಳಿಗೆ ದುಡ್ಡು ಕೊಡ್ಬೇಕಲ್ರಿ? ಮಾಲಾ, ನನ್ನ ಮಾತು ಕೇಳಿಲ್ಲ ಅಂದ್ರೆ ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ. ದುಡ್ಡು ಕೊಡಕ್ ಆಗಲ್ಲ ಬಾವಾ. ಮಾಲಾ, ಕೊನೆ ಸರಿ ಹೇಳ್ತಾ ಇದ್ದೀನಿ. ರೇ, ಅವಳ ಹತ್ರ ಏನ್ರಿ ಮಾತಾಡ್ತಾ ಇದ್ದೀರಾ? ನನ್ನ ಹತ್ರ ಮಾತಾಡ್ರಿ. ದುಡ್ಡು ಕೊಡಕ್ ಆಗಲ್ಲ ಅಂದ್ರೆ ಆಗಲ್ಲ. ನೀವು ಮನುಷ್ಯ ಅಲ್ಲ, ರಾಕ್ಷಸರು. ನಾಚ್ಕಾಬೇಕು ನಿನ್ ಜನ್ಮಕ್ಕೆ. ಅಯ್ಯಯ್ಯೋ, ಸುಮ್ನೆ ಇರಮ್ಮ. ಎಲ್ಲೋಯ್ತಾನೆ? ಅಯ್ಯಯ್ಯೋ, ನೀನ್ ಯಾಕಮ್ಮ ಇಷ್ಟೊಂದು ಗಾಬರಿ ಮಾಡ್ಕೊಂತ ಇದ್ಯಾ? ನಿನ್ನ ಮಕ್ಕಳನ್ನ ಬಿಟ್ಟು ಎಲ್ಲೋಯ್ತಾನೆ? ಸಾಯಂಕಾಲ ಆಯ್ತು ಅಂದ್ರೆ ಮನೆಗೆ ಬಂದೇ ಬರ್ತಾನೆ. ಧೈರ್ಯವಾಗಿರು. ನನ್ಗೆ ಯಾಕೋ ಭಯ ಆಗ್ತಿದೆ. ಅಯ್ಯಯ್ಯೋ, ಯಾಕಮ್ಮ ಭಯ ಪಡ್ತೀಯ? ನಾನಿಲ್ವಾ ನಿಮ್ಮಣ್ಣ? ನಿನ್ನ ದೇವ್ರ ತರ ನೋಡ್ಕೊಂತೀನಿ ಬಿಡು. ಬಾಲ, ನಾವೀಗ ಲಕ್ಷಾಧೀಶರು ಆಗ್ಬಿಟ್ರು ಕಣಮ್ಮ, ಲಕ್ಷಾಧೀಶರು. ಏನ್ ಹೇಳ್ತಿದ್ಯಾ? ಕಣಮ್ಮ, ನಾನು ಯಾವ ಮಾರ್ವಾಡಿಗೂ ದುಡ್ಡು ಕೊಟ್ಟೇ ಇಲ್ಲ ಬಡ್ಡಿಗೆ. ಆ ಪಾಪ ರಾಜಗೌಡ ನಂಬಿಟ್ಟು 10 ಲಕ್ಷ ರೂಪಾಯಿ ತಗೊಂಬಂದು ನಮ್ ಕೈ ಕೊಟ್ಬಿಟ್ಟ. ನಾವು ಉಳಿಸ್ಕೊಂಡಿದ್ದು 10 ಲಕ್ಷ ರೂಪಾಯಿ, ಅವನ್ ತಗೊಂಬಂದು ಕೊಟ್ಟಿದ್ದು 10 ಲಕ್ಷ, ಒಟ್ಟು 20 ಲಕ್ಷ ಆಗೋಯ್ತು. ಅಣ್ಣ, ಈ ವಿಷಯ ಅವ್ರಿಗೆ ಗೊತ್ತಾದ್ರೆ? ಅಯ್ಯೋ ನಿನ್ ತಲೆ. ಒಂದು ನೀನ್ ಹೇಳ್ಬೇಕು, ಇನ್ನೊಂದು ನಾನ್ ಹೇಳ್ಬೇಕು. ನಾವಿಬ್ರು ಯಾಕೆ ಹೇಳಕ್ಕೆ ಇಲ್ವಲ್ಲ? ಪಾಪ ರಾಜಗೌಡನ್ ಹೊಲ ಮನೆ ಗದ್ದೆನೆಲ್ಲ ಬ್ಯಾಂಕ್ನವ್ರು ಹರಾಜಾಕಿ ಈಗ ಅವ್ನ್ ಫುಟ್ಪಾತ್ ಅಲ್ಲಿ ನಿಂತವನೆ. ಅವ್ರ ಮನೆ ಸಂಬಂಧ ಮಾಡಕ್ ಹೋದಿಯಾ? ಇಲ್ಲಣ್ಣ, ಇದು ಅನ್ಯಾಯ ಅಣ್ಣ. ಅಯ್ಯೋ ನೋಡೋ, ನಿನ್ಗೆ ಅನ್ಯಾಯ ಅಂತ ಅನ್ಸಿದ್ರೆ ಒಂದ್ ಕೆಲಸ ಮಾಡೋಣ. ಅವನ ಹತ್ರ ಸಾಲ ತಂದಿದೀವಿ ಅಂತ ತಿಳ್ಕೊಂಬಿಟ್ಟು ನಮ್ ವ್ಯಾಪಾರ ಚೆನ್ನಾಗಿ ಕುದ್ರದ್ಮೇಲೆ ಬಡ್ಡಿ ಸಮೇತ ಅವ್ರಿಗೆ ವಾಪಸ್ ಕೊಟ್ರಾಯ್ತು. ಹ್ಞೂ ಕಣಮ್ಮ, ಚೆನ್ನಾಗಿ ಆಲೋಚನೆ ಮಾಡು. ಇನ್ನು ಎಷ್ಟು ದಿವಸ ಅಂತ ಕಾಲ್ ಗವಾ ಚಪ್ಪಲ್ ಹಾಕೊಂಡು ಬೀದಿ ಸಗಣಿನೆಲ್ಲ ಬಾಚಿ ಆಳ್ಗೂಡಕ್ ತಟ್ಟಿ ಜೀವನ ಮಾಡ್ತೀಯಾ? ನನ್ ತಂಗಿ ಮಕ್ಕಳು ಸೂಟು ಬೂಟು ಹಾಕೊಂಡು ಕಾರಲ್ಲಿ ಓಡಾಡ್ಬೇಕು. ಆಳ್ಗೋಡೆ ಮೇಲೆ ಬೆಣ್ಣಿ ತಟ್ಟು ಬದುಕಿದ್ ನನ್ ತಂಗಿ ದೊಡ್ಡ ಮನೆ ಯಜಮಾನಿ ಆಗ್ಬೇಕು. ನೀವು ನಾವು ಮೋಸ ಮಾಡಿ ನಮ್ಮ ದುಡ್ಡೆಲ್ಲ ತಗೊಂಡು ಹೋದ್ರಿ. ಆದರೆ ನಿನ್ನ ಗಂಡ ನಾನು ಜೈಲಿಂದ ಬರೋ ತನಕ ಕಾಯ್ತಾ ಇದ್ದ. ಆಮೇಲೆ ನಾನು ಅವನು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ವಿ. ಆ ದುಡ್ಡು ತಗೊಂಡು ಫಾರಿನ್ಗೆ ಹೋಗಿ ಆಸ್ತಿ ಸಂಪಾದನೆ ಮಾಡಿದ್ವಿ. ಈಗಲೂ ನಾವೆಲ್ಲ ವಿಶ್ವಾಸದಿಂದಾನೇ ಇದ್ದೀವಿ. ಲಂಡನ್ನಲ್ಲಿ ಬೆಳೆದ್ರು, ಇಷ್ಟೆಲ್ಲ ಹಣ ಸಂಪಾದನೆ ಮಾಡಿದ್ರು, ಚಿಕ್ಕ ವಯಸ್ಸಿಗೆ ನಡೆದಿದ್ದನ್ನ ಮಕ್ಕಳು ಮರಿಲಿಲ್ಲ. ನಿನಗೆ ಬುದ್ಧಿ ಹೇಳಿ ನಿನಗೂ ನಿನ್ನ ಮಗಳಿಗರು ಕೊಬ್ಬನ್ನ ಕರಗಿಸ್ಬೇಕು ಅಂತ ಇವ್ರ ಸ್ನೇಹಿತರೆಲ್ಲ ಸೇರ್ಕೊಂಡು ಸ್ಲಮ್ನವ್ರ ತರಹ, ಫುಟ್ಪಾತ್ನವ್ರ ತರಹ, ಪೊಲೀಸ್ನವ್ರ ತರಹ ನಾಟಕ ಆಡಿದ್ರು. ಜೈ ಜವಾನ್, ಚಾರ್ ಮಿನಾರ್, ಕುತುಬ್ ಮಿನಾರ್, ಬೆಟ್ಟದ ಹುಲಿ. ಜಂಬಲಕಡಿ ಪಂಬ. ಬಲ್ಲೆ 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 ಬಲ್ಲೆ. ಮಮ್ಮಿ, ಇವ್ರು ನಿನಗೆ ಬುದ್ಧಿ ಕಲ್ಸಕ್ ಬಂದಿದ್ದಾರೆ ಅಂತ ಗೊತ್ತಾಗಿ ಇವ್ರ ಜೊತೆ ಸೇರ್ಕೊಂಡು ನಾನು ನಾಟಕ ಆಡಿದೆ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಅತ್ತೆಮ್ಮ, ಇನ್ನು ನಿಮಗೆ ಹಣನೇ ಬೇಕು ಅನ್ನೋದಾದ್ರೆ ತಗೊಳ್ಳಿ ಆಸ್ತಿ ಪತ್ರನ. ಅಮೃತಮಾಲ್ ಒಡತಿಯಾಗಿ ಒಬ್ರೇ ರಾಣಿ ತರ ಇರಿ. ಯಜಮಾನ್ರೆ, ನಮ್ಮ ಅಣ್ಣನ ಮಾತು ಕೇಳಿ ಹಣದಾಸೆಗೆ ಬಲಿಯಾಗಿ ನಿಮ್ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟೆ. ನಾನಿನ್ ಬದುಕಿರ್ಬಾರ್ದು. ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ನಾನ್ ಸಾಯ್ಬೇಕು. ನನ್ನ ಕ್ಷಮಿಸ್ಬಿಡಿ, ನಾನ್ ಸಾಯ್ಬೇಕು.
ನಮ್ಮ ಬಾಸ್ಗೆ ಹೊಡಿತಾವನಲ್ಲ ಬಂದ್ರು. ಅಯ್ಯೋ ಅಯ್ಯೋ ಅಯ್ಯಯ್ಯಯ್ಯೋ, ಇನ್ನೇನು ಅತ್ತೆ ಮಗಳ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿ ಹ್ಯಾಪಿ ಎಂಡಿಂಗ್ ಮಾಡೋಣ ಅಷ್ಟರಲ್ಲಿ ಬಾಂಬೆಲ್ಲ ಸಿಡಿಸಿ ವಿಲನ್ ತರ ಎಂಟ್ರಿ ಕೊಟ್ಬಿಟ್ರೆ ನಾವು ಸುಮ್ಮನೆ ಬಿಡ್ತೀವಾ? ನಿನ್ ಹೊಟ್ಟೆ ಕರಗಿಸ್ದೆ ಹೋದ್ರೆ ನಮ್ಮವ್ರೆಲ್ಲ ಸುಮ್ಮನೆ ಇರ್ತಾರ? ನೀನಂತವ್ರು ಬದುಕಿರ್ಬಾರ್ದು. ವಿಶ್ವಾಸ ಇಲ್ಲದ ನಾಯಿಗಳನ್ನು ಸಾಯಿಸಿ ನೀವ್ಯಾಕೆ ಜೈಲು ಹೋಗ್ತೀರಾ? ಹೌದ್ರಿ ದಣೇರ, ಇಂಥವ್ರಿಗೆ ವಿಶ್ವಾಸ ಇರೋ ನಾಯಿನ್ಲೆ ಪಾಠ ಕಲಿಸ್ಬೇಕ್ರಿ ಮತ್ತ. ಈಗ ನೋಡ್ರಿ ದಣೇರ, ಎಲ್ರ ಮನ್ಸಿಗೂ ಸಮಾಧಾನ ಆಯ್ತು. ಎಕ್ಸ್ಕ್ಯೂಸ್ ಮೀ.